Hello students, welcome to mathematics class. See, last class we discussed the examples based on what length of an arc of a circle, conversion of radian to degree, degree to radian. Now today we will take example is of a circular. See, a circular wheel is rotating. A circular wheel is rotating at the rate of 360 revolutions per minute. Okay. See, this is a circular wheel. Everyone know that wheel, cycle wheel, car wheel, correct? Okay, that wheel is rotating 360 revolutions, and we know that for one revolution it completes one circle. Okay, means per minute it completes one number of revolutions, 360 revolutions. This is given. Okay, if the radius of the wheel means this radius. This is R. Is given. Radius of the wheel is 70 centimeter. Okay. Through how many radians means we have to calculate how many angles it forms in 1 second. Also find the distance of the cover. Also, if angle we calculated, naturally we have to calculate the distance, nothing but length of an arc of a circle. Distance covered by a point on the ring in 1 second. Okay, this is the given example. ಏನು ಕೊಟ್ಟಾರ ಹೇಳ್ರಿ, ಗಾಲಿ ಚಕ್ರ ನೋಡಿರಿ, ಗಾಲಿದ ಯಾವುದಪ್ಪ ಅಂತಂದ್ರೆ ಮೋಟರ್ ಸೈಕಲ್ ತಗೋರಿ, ಸೈಕಲ್ ತಗೋರಿ, ಕಾರ್ ತಗೋರಿ, ಎದ್ರ ತಗೋರಿ, ವೀಲ್ ತಗೊಂಡಿರ್ತೀರಿ, ಅದು ರೊಟೇಟ್ ಆಗ್ತಿರುತ್ತೆ, ಮೂವ್ ಮಾಡೋದಾಗ ರೊಟೇಟ್ ಆಗ್ತಿರ್ತೈತೆ, ಹೌದಿಲ್ಲ? ಚಾಲು ಮಾಡಿದ್ರೆ ರೊಟೇಟ್ ಆಗ್ತೈತೆ, ಇಲ್ಲ ಹಂಗೆ ಇರ್ತೈತೆ, ಅದು ಏನಾಗುತ್ತೆ ಅದು ರೊಟೇಟ್ ಆಗ್ತೈತೆ, ಹೌದಿಲ್ಲ? ಅದು ಎಷ್ಟು ಒಂದು ಮಿನಿಟಿಗೆ 360 ರೆವಲ್ಯೂಷನ್, ಅದು 1 ಮಿನಿಟಿಗೆ 360 ಟೈಮ್ ರೊಟೇಟ್ ಹಾಕೊಂತ ಹೋಗ್ತೈತೆ. ಒಂದು ರೆವಲ್ಯೂಷನ್ ಅಂದ್ರೆ ಒಂದು ಕಂಪ್ಲೀಟ್ ಸರ್ಕಲ್, ಆಗ್ತೈತೆ. ಅಂಥದ್ದು ಎಷ್ಟು ಸರ್ಕಲ್ ಫಾರ್ಮ್ ಆಗುತ್ತೆ ಇಲ್ಲಿ? 360. ಹೌದಾ? ಅರ್ಥ ಆಯ್ತಾ? ನೆಕ್ಸ್ಟ್ ರೇಡಿಯಸ್ ಆಫ್ ದ ವೀಲ್ ಕೊಟ್ಟಾರ, ಆರ್ ಕೊಟ್ಟಾರ, ಎಷ್ಟು? 17. ಇದು ಮಿನಿಟ್ಗೆ ಕೊಟ್ಟಾರ, ಬಟ್ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು? ಹೌ ಮೆನಿ ರೇಡಿಯನ್ಸ್ ಡಸ್ ಇಟ್ ಟರ್ನ್ ಇನ್ 1 ಸೆಕೆಂಡ್. 1 ಸೆಕೆಂಡಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಮಿನಿಟಿಗೆ ಕೊಟ್ಟರೆ ಸೆಕೆಂಡ್ ಮಾಡೋದು ನಮ್ಗೆ ಗೊತ್ತಿತ್ತು ಹೆಂಗೆ ಮಾಡಬೇಕು ಅನ್ನೋದು. ಬಟ್ ರೇಡಿಯನ್ಸ್ ಅಂತಾರೆ, ಅಂದ್ರೆ 70 ಸೆಂಟಿಮೀಟರ್ ಕೊಟ್ಟಾರ, ಹೌದಾ? ರೇಡಿಯನ್ಸ್ ಅಂತಂದ್ರೆ ನಾವು ಎದುರು ಕನ್ವರ್ಟ್ ಮಾಡ್ಬೇಕು, ಅದನ್ನ ಆ್ಯಂಗಲ್ನ ಕನ್ವರ್ಟ್ ಮಾಡ್ಕೋಬೇಕು, ಹೌದಾ? ನೆಕ್ಸ್ಟ್ ಆಲ್ಸೋ ಫೈಂಡ್ ದ ಡಿಸ್ಟೆನ್ಸ್ ಕವರ್ಡ್, ಅಂದ್ರೆ ಏನು ಕ್ಯಾಲ್ಕುಲೇಟ್ ಮಾಡಬೇಕಾ? ಲೆಂತ್ ಆಫ್ ಆ್ಯನ್ ಆರ್ಕ್ ಆಫ್ ಎ ಸರ್ಕಲ್ ಕ್ಯಾಲ್ಕುಲೇಟ್. ಇದು ಕೊಟ್ಟದ್ದು ಎಕ್ಸಾಮ್, ಹೌದಾ? ನೋಡಿ, ಗಿವನ್ ನಂಬರ್ ಆಫ್ ರೆವಲ್ಯೂಷನ್ಸ್ ಇನ್ 1 ಮಿನಿಟ್, ಹೌದಾ? 1 ಮಿನಿಟಿಗೆ ಎಷ್ಟು ಟೈಮ್ ರೊಟೇಟ್ ಆಗ್ತೈತೆ? ಅದು 360 ಟೈಮ್ ರೊಟೇಟ್ ಆಗ್ತೈತೆ. ಇಟ್ ರೊಟೇಟ್ಸ್ 360. Okay, and we know that for 1 minute, how many number of seconds? 60 seconds. Correct? 1 minute is 60 seconds. For 1 second we have to calculate. 1 second means for that 1 minute is equal to 60 into 1 seconds. Correct? Okay, means 1 by 60 minute. 1 by 60 minute. 1 by 60 minute equal to 1 second. Okay, 1 second is equal to 1 by 60 minutes. Means if you want to calculate 360 seconds, correct? Angle turn in 1 second. For that we are calculating, just see, number of revolutions in 1 second. See, 1 second, how many number of minute? 1 second, how many number of minute? 1 by 60. But here minute, how many number of it rotates? For minute it rotates 360. Therefore we can write 360 by 60. 360 by 60. We get how many number of revolutions? 6. Nodri. Number of revolutions 1 minute ಗೆ 360. ಹೌದಾ ಇಲ್ಲ? ಅದು ಮಿನಿಟ್ ಕೊಟ್ಟಾರ, ಬಟ್ ನಾ ಸೆಕೆಂಡ್ದಾಗ ಕ್ಯಾಲ್ಕುಲೇಟ್ ಮಾಡಬೇಕು, ಹೌದಿಲ್ಲ? 1 ಸೆಕೆಂಡಿಗೆ ಎಷ್ಟು ಮಿನಿಟ್ ಐತ್ರಿ? 1 by 60. ಬಟ್ ಅವರು ಮಿನಿಟ್ನ ಕೊಟ್ಟಾರಲ್ಲ, ಮಿನಿಟ್ನ ಸೆಕೆಂಡ್ನಾಗ ಕನ್ವರ್ಟ್ ಮಾಡಬೇಕಪ್ಪ ಅಂದ್ರೆ ಏನಾಗುತ್ತೆ? 360 by 60. 360 by 60 ಅಂತಂದ್ರೆ ಎಷ್ಟು ರೆವಲ್ಯೂಷನ್ಸ್ ಫಾರ್ಮ್ ಆಗುತ್ತೆ? 6 ರೆವಲ್ಯೂಷನ್ಸ್. ಅಂದ್ರೆ
ವೀಲ್ ಎಷ್ಟು ಟೈಮ್ ರೊಟೇಟ್ ಆಕೈತಿ, ಆ ವೀಲ್ ಎಷ್ಟು ಟೈಮ್ ರೊಟೇಟ್ ಆಕೈತಿ, 6 ಟೈಮ್ ರೊಟೇಟ್ ಆಕೈತಿ. ಬಟ್ ಈಗ ಒಂದು ಸಲ ಒಂದು ಕಂಪ್ಲೀಟ್ ರೊಟೇಟ್ ಆಗಬೇಕಪ್ಪ, ಒಂದು ಕಂಪ್ಲೀಟ್ ರೊಟೇಟ್ ಆಗಬೇಕಪ್ಪ ಅಂತಂದ್ರೆ ಇಟ್ ಟೇಕ್ಸ್ ಹೌ ಮೆನಿ ನಂಬರ್ ಆಫ್ ಡಿಗ್ರಿ, 360 ಡಿಗ್ರಿ, ಹೌದಿಲ್ಲ? ಆರ್ ಎಸ್ 360 ಡಿಗ್ರಿ ಕನ್ವರ್ಟ್ ಇನ್ ಟರ್ಮ್ಸ್ ಆಫ್ ರೇಡಿಯನ್ ಮೀನ್ಸ್ 2 ಪೈ ರೇಡಿಯನ್. ಗೊತ್ತಿತ್ತು ನೀವು 2 ಪೈ, ಹೌದಿಲ್ಲ? 2 ಪೈ ಅಂದ್ರೆ 180 ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಏನು ಸಿಗ್ತದೆ? 360 ಡಿಗ್ರಿ ಸಿಗ್ತಿಲ್ಲ, ಅದಕ್ಕೆ 360 ಅಂದ್ರೆ ಒಂದು, 2 ಪೈ ರೇಡಿಯನ್ ಅಂದ್ರೆ ಒಂದು. ಬಟ್ ಅವ್ರು ಏನು ಹೇಳ್ತಾರ, ಏನಂತಾರಪ್ಪ ಅಂತಂದ್ರೆ ಆಂಗಲ್ ಫಾರ್ಮ್ ಮಾಡಬೇಕು, ಹೌದಾ? ಒಂದು ಕಂಪ್ಲೀಟ್ ಸರ್ಕಲ್ ಆಗಬೇಕಪ್ಪ ಅಂತಂದ್ರೆ 360 ಡಿಗ್ರಿ ತಗೋತಿದ್ದೆ. ಹಂಗಾದ್ರೆ 6 ರೆವಲ್ಯೂಷನ್ಸ್ ಆಗಬೇಕಂದ್ರೆ 6 ಟೈಮ್ ಇದು ರೊಟೇಟ್ ಆಗಬೇಕಪ್ಪ ಅಂತಂದ್ರೆ ಏನು ಮಾಡ್ತೀವಿ? 6 ಇಂಟು 2 ಪೈ ಅಂದರೆ ಎಷ್ಟು ಟೈಮ್ ರೊಟೇಟ್ ಆಗತ್ತೆ? 12 ಪೈ ರೇಡಿಯನ್ಸ್. ಇಷ್ಟು ರೊಟೇಟ್ ಆಗುತ್ತೆ. ಆಂಗಲ್ ಡಿಸ್ಕ್ರೈಬ್ ಇನ್ 1 ಸೆಕೆಂಡ್ ಈಸ್ 6 ಇಂಟು 360, ದಟ್ ಈಸ್ 6 ಇಂಟು 2 ಪೈ ರೇಡಿಯನ್, ಹೌದಾ? 12 ಪೈ ರೇಡಿಯನ್ಸ್ ಅಂದರೆ ಅದು ಎಷ್ಟು ಟೈಮ್ ಆ್ಯಂಗಲ್ ಫಾರ್ಮ್ ಆಗುತ್ತೆ ರೀ? ರೊಟೇಟ್ ಆದಾಗ 6 ಟೈಮ್ ಆದಾಗ ಅದು 12 ಪೈ ರೇಡಿಯನ್ಸ್ ಆಗುತ್ತೆ, ಹೌದಾ? ಮತ್ತು ಕೊಟ್ಟದೇನು 670 ಸೆಂಟಿಮೀಟರ್, ಅಂದರೆ ಇದು ರೊಟೇಟ್ ಆದಾಗ ರೇಡಿಯಸ್ ಏನಾಗೈತಿ? 70 ಸೆಂಟಿಮೀಟರ್, ಹೌದಾ? ಆ್ಯಂಗಲ್ ಗೊತ್ತೈತೆ ನಮಗೆ, ಆ್ಯಂಗಲ್ ಏನು ಫಾರ್ಮ್ ಆಗೈತಿ? ಥೀಟಾ ಏನು ಫಾರ್ಮ್ ಆಗಿದೆ? 70 ಸೆಂಟಿಮೀಟರ್ ಐತಿ, ಥೀಟಾ ಏನೈತೆ ನಮ್ದು 12 ಪೈ ಐತಿ, ಹೌದಾ? ಇದು ಐತಪ್ಪ ಅಂತಂದಮೇಲೆ ನಾವೇನು ಕ್ಯಾಲ್ಕುಲೇಟ್ ಮಾಡ್ಬೋದು ರೀ? ರಿಮ್ ಅಂದರೆ ಇದು ಔಟರ್ ಎಡ್ಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಟೈಮ್ ರೊಟೇಟ್ ಆದಾಗ? 6 ಟೈಮ್ ರೊಟೇಟ್ ಆದಾಗ, ಕರೆಕ್ಟಾ? ಏನು ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು? ಔಟರ್ ಎಡ್ಜ್. ಸಿ ಇದು ಅಸ್ಯೂಮ್ ದಟ್ ಇಟ್ ಈಸ್ ಅ ಸರ್ಕ್ಯುಲರ್ ವೀಲ್, ಹೌದಲ್ಲ? ಇಲ್ಲೇ ಇದು ರೊಟೇಟ್ ಆಕೈತಿ, 6 ಟೈಮ್ ರೊಟೇಟ್ ಆಕೈತಿ ಇದು, ಹೌದಾ? 1 ಸೆಕೆಂಡ್ ಆಗಬೇಕಪ್ಪ ಅಂತಂದರೆ 6 ಟೈಮ್ ರೊಟೇಟ್ ಆಕೈತಿ. ಆಮೇಲೆ ಆ 6 ಟೈಮ್ ರೊಟೇಟ್ ಅಂದ್ರೆ ಆ್ಯಂಗಲ್ ಫಾರ್ಮ್ ಮಾಡ್ಕೊಂಡು ಏನು ಮಾಡೋದು? 1 ಟೈಮ್ ರೊಟೇಟ್ ಆಗಪ್ಪ ಅಂದ್ರೆ 360 ಡಿಗ್ರಿ ಆದ್ರೆ 6 ಟೈಮ್ಸ್ ರೊಟೇಟ್ ಆಗಕ್ಕೆ ಎಷ್ಟು ತಗೋತೈತೆ ರೀ? 6 ಇಂಟು 2 ಪೈ ರೇಡಿಯನ್ಸ್ ವಿಲ್ ಗೆಟ್ ಇಟ್ ಈಸ್ 12 ಪೈ ರೇಡಿಯನ್ಸ್. ಆ್ಯಂಡ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ಕಂಪ್ಲೀಟ್ಲಿ ಬೇಸ್ಡ್ ಆನ್ ದ್ಯಾಟ್ ಪಾಯಿಂಟ್, ವಾಟ್ ಡಿಸ್ಟೆನ್ಸ್ ಕವರ್ಡ್ ಬೈ ಪಾಯಿಂಟ್ ಆಫ್ ದ ರಿಮ್. ರಿಮ್ ಮೀನ್ಸ್ ನಥಿಂಗ್ ಬಟ್ ಔಟರ್ ಎಡ್ಜ್. ರಿಮ್ ಅಂದ್ರೆ ಏನ? ಅದರ ಅಂಚ್ ಅಂದ್ರೆ ಔಟರ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಔಟರ್ ಏರಿಯಾನ ಕ್ಯಾಲ್ಕುಲೇಟ್ ಮಾಡಬೇಕಪ್ಪ ಅಂದ್ರೆ ಫಾರ್ಮುಲಾ ಅದೇ, ಲೆಂತ್ ಆಫ್ ಆ್ಯನ್ ಆರ್ಕ್ ಆಫ್ ಎ ಸರ್ಕಲ್, ಹೌದಿಲ್ಲ? ಅದನ್ನು ಅಪ್ಲೈ ಮಾಡಿ L = R ಇಂಟು ಥೀಟಾ, ಹೌದಾ? 70 12 ಪೈ, 70 ಇಂಟು 12 ಪೈ ಏನೈತಿ? 22/7. ನಿಮ್ಗೆ ಏನು ಸಿಗುತ್ತೆ? 2640 ಮೀನ್ಸ್ 2640 centimeter. Okay. In this way, we can calculate this example. Okay, and such type of example is asked in the exam for 3 marks question. 3 marks question. Okay. Okay, we'll take next example. Take next example. Next example is the angles of a triangle. The angles of a triangle are in the ratio 3:7:8. Find the angles in degrees and in radians.
Okay, this is the given angle. The angles of a triangle. Okay, just to assume that this is a triangle ABC. Right? Here, these are the three angles formed. Okay, and we are given ratios. Angles are in the ratios. Angles are in the ratios. Okay, is 3:7:8. But we don't know exactly angles. Okay, therefore we have to take let the angles are in the ratio 3a is to 7a is to 8. Means one angle forms 3a, another angle 7a, next 8a. Or else you can mention just let the angles are 3a, 7a, 8a. And we know that sum of the angles in a triangle, sum of the angles in a triangle 3a plus 7a plus 8a, we get what it is 180 degree. Everyone know that sum of the angles of a triangle is 180. Here one angle is 3a, we consider another angle 7a, next angle 8a. It's sum, we get 180. Next see, 3 plus 7, 10, 10 plus 8, 18a is 180 degree. Or a is 180 by 18, we get a is 10 degree. Okay. And next, find the angles in mentioned degrees as well as in terms of radians. Correct. One angle should be 3a, another angle 7a. Next, given angles are 3a, 7a and 8. Cut 3 into 10. 3 into 7 into 10. 8 into 10. We get 30, 70 and 80. Sum we get 180 degree. These are in terms of degrees. And next mentioned in terms of radians. Correct. We get 3, 10 degree. 10 into pi by 180. Or else now only we can write here 10 degree. 10 degrees, 10 into 1 degree. That is 10 into 1 degree means pi by 180. 0, 0 get cancelled, we get pi by 80. Correct. 10 degree we can represent it is in the form of pi by 18. Means this is in terms of degree, in terms of radian it is pi by 18. Correct. Next multiply in terms of, this is in terms of degrees. Next in terms of radians. Radians it forms 3 into pi by 18. Next 7 into pi by 18. Next 8 into pi by 18. We get 3 ones are 3 6 are pi by 6. Next 7 pi by 18. Next 2 4s are 2 9s means 4 pi by 9. These are we get in terms of radians. Okay. ಏನು ಕೊಟ್ಟಾರಿ angles of a triangle. ಒಂದು ಟ್ರಯಾಂಗಲ್ ಕೊಟ್ಟಾರ ಹೌದಾ, ಅದರ angles ಕೊಟ್ಟಾರ ಹೌದಾ, ಕರೆಕ್ಟಾ? ಆ angles ರೇಷಿಯೋಸ್ ಕೊಟ್ಟಾರ 3:7:8. ನಮಗೆ ಆ್ಯಕ್ಚುಲಿ ಆ್ಯಂಗಲ್ ಗೊತ್ತಿಲ್ಲ, ಅದಕ್ಕೆ ಆ ಒಂದು ಆ್ಯಂಗಲ್ ನಾವೇನಂತ ಕನ್ಸಿಡರ್ ಮಾಡೋಣ ಎ. ರೇಷಿಯೋಸ್ ಕೊಟ್ಟಾರ ಅಂದ್ಮೇಲೆ ಹೇಳಿದ ಆ್ಯಂಗಲ್ಸ್ ಆರ್ 3a, 7a, 8a. ಒಂದು ಆ್ಯಂಗಲ್ 3a, ಅದು 7, 8. Means we have to calculate angle A first. ಹೌದಾ? ನಮಗೇನು ಗೊತ್ತದ ಸಮ್ ಆಫ್ ಆಲ್ ದ 3 angles. ಇವು 3 angles ಆ್ಯಡ್ ಮಾಡಿದ್ರೆ ನಮಗೇನು ಸಿಗ್ತೈತಿ 180 ಡಿಗ್ರಿ. ಆಲ್ರೆಡಿ ನಾವು ಸ್ಕೂಲ್ನಾಗ ಕಲ್ತೇವೆ. therefore 3a plus 7a plus 8a is 180. A will get 10 degree. ಇದು ಡಿಗ್ರಿ ಒಳಗಡೆ. ಇದನ್ನು ರೇಡಿಯನ್ಗೆ ಕನ್ವರ್ಟ್ ಮಾಡ್ಬೇಕಂದ್ರೆ ಹೆಂಗೆ ಮಾಡ್ಕೋತೀರಿ? 10 into 1 ಡಿಗ್ರಿನ ಸಿಂಪ್ಲಿಫೈ ಮಾಡಿದ್ರೆ 5/8.
ಅದಕ್ಕೆ ಇದು ಡಿಗ್ರಿ ಒಳಗೆ ಬರುತ್ತೆ, ಇದು ರೇಡಿಯನ್ದಾಗ ಬರುತ್ತೆ. ಯಾಕಂದ್ರೆ ಅವ್ರು ಏನು ಕೇಳಾರೆ, ಡಿಗ್ರಿ ಒಳಗೂ ತೊಗೋರಿ, ರೇಡಿಯನ್ದಾಗ ತೊಗೋರಿ ಅಂತ. ನೆಕ್ಸ್ಟ್ ಆ್ಯಂಗಲ್ಸ್, ಒಂದು ಆ್ಯಂಗಲ್ 3A, ಇನ್ನೊಂದು 7A, 8A. ಮಲ್ಟಿಪಲ್ 3 into 10, 7 into 10, 8 into 10, 30, 70, 80. ವೆರಿಫಿಕೇಶನ್ ಮಾಡಿದ್ರೆ ಆ್ಯಡ್ ಮಾಡಿದ್ರೆ ಯು ಗೆಟ್ 180. ನೆಕ್ಸ್ಟ್ ರೇಡಿಯನ್ಸ್ ನಾವು ಮಾಡಿದ್ರೆ 3, 10, 10 ಅಂದರೆ 5/18, 7 5/18, 8 5/18. You get 5/6, 7 5/18, 4 5/9. In this way, you can do the given example. Such type of example is asked in the exam for 3 marks question. Okay. We'll take next example. Next example is in a circle. Circle of diameter 40 centimeters. 40 centimeters. The length of a cord. The length of a cord is 20 centimeters. Find the length of minor arc corresponding to the cord. Okay, this is the given example. What is given? Circle. Okay, given circle. In a circle of diameter mentioned. This is given, say, diameter 40 centimeters. Correct? Means radius is actually what? 20 centimeter. This is also 20 centimeter. 20 plus 20, 40 centimeter. Okay. Next, the length of the cord means you can take here another one D to C. This is a cord BC. What is given? This is 20 centimeter. Okay. Find the length of minor arc means we have to calculate RBC. This is you have to calculate. RBC is find the length of the minor arc corresponding to the cord. Next, join OC. Okay. Just concentrate. OB is 20 centimeter. Correct. And this is OC also represent radius, therefore this is also 20 centimeter. And chord is mentioned BC, this is also 20 centimeter. And we know that see, in a triangle ABC, all the sides are equal. And such type of triangle we call it as equilateral triangle. If it is equilateral triangle, all the angles are 60 degree. Okay, therefore naturally this angle should be 60 degree. Okay, ಏನು ಕೊಟ್ಟಾರಿ? ಒಂದು ಸರ್ಕಲ್ ಕೊಟ್ಟಾರೆ, ಅದರ ಡಯಾಮೀಟರ್ ಕೊಟ್ಟಾರೆ. ಡಯಾಮೀಟರ್ ಅಂದ್ರೆ ಏನು? ವ್ಯಾಸ. ಎಷ್ಟು ಕೊಟ್ಟಾರ? 40 ಸೆಂಟಿಮೀಟರ್ ಕೊಟ್ಟಾರೆ. ಡಯಾಮೀಟರ್ ಅಂದ್ರೆ ವ್ಯಾಸ. ಆಟೋಮೆಟಿಕ್ ರೇಡಿಯಸ್ ಏನಾಗುತ್ತೆ? ಇದು 20 ಆಗುತ್ತೆ, ಇದು 20 ಆಗುತ್ತೆ. ಹೌದಾ? ಆಮೇಲೆ ಮತ್ತೇನು ಕೊಟ್ಟಾರ? ಕಾರ್ಡ್ ಕೊಟ್ಟಾರ. ಕಾರ್ಡ್ ಅಂದ್ರೆ ಜಾ. ಹೌದಾ? ಇದು ಕಾರ್ಡ್ ತಗೊಂತೀವಿ. BC ಜಾ ಅಂತ ಹೇಳಿ ಕಾರ್ಡ್. ಹೌದಾ? ದಟ್ ಕಾರ್ಡ್ ಲೆಂತ್ ಆಫ್ ದ ಕಾರ್ಡ್ ಏನಂತ ಕೊಟ್ಟಾರೆ ಹೇಳ್ರಿ? 20 ಸೆಂಟಿಮೀಟರ್ ಕೊಟ್ಟಾರೆ. B to C ಏನಂತ ಕೊಟ್ಟಾರೆ? 20 ಸೆಂಟಿಮೀಟರ್. ಆಮೇಲೆ ಏನು ಮಾಡ್ಕೊಂಡಿದ್ವಿ? OC ಜಾಯಿನ್ ಮಾಡಿದ್ವಿ. ಹೌದಾ? ನೆಕ್ಸ್ಟ್ ಏನಂತಾರ? ಫೈಂಡ್ ದ ಲೆಂತ್ ಆಫ್ ಮೈನರ್ ಆರ್ಕ್. ಅಂದ್ರೆ ಈ ಪಾಯಿಂಟ್ ಇನ್ಫಾರ್ಮ್ ಆಗುತ್ತೆ, ಆರ್ಕ್ ಫಾರ್ಮ್ ಆಗುತ್ತಿಲ್ಲ. ಆ ಮೈನರ್ ಆರ್ಕ್ ನಾವು ಏನು ಮಾಡ್ಬೇಕಂತಾರೆ? ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿ. ಹೌದಾ? ಇದು O to C ಏನಂತಾರೆ? ಅದು ರೇಡಿಯಸ್. ಇದು 20, ಇದು 20, 20.
ಇದು 20 ಇದು 20 ಇದು 20 ಎಲ್ಲ ಸೈಡ್ಸ್ ನೋಡಿ ಸೇಮ್ ಇತ್ತಪ್ಪ ಅಂತಂದ್ರೆ ಅದು ಥೆಟಾ ಟ್ರಯಾಂಗಲ್ ಅಂತ ನಾವು ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಥವಾ ಸಮಬಾಹು ತ್ರಿಭುಜ. ಹೌದಾ? ಆವಾಗ ಸಮಬಾಹು ತ್ರಿಭುಜ ಇದ್ದಾಗ ಇಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಇದ್ದಾಗ ಎಲ್ಲ ಆ್ಯಂಗಲ್ಸ್ ಏನಿರ್ತಾವೆ 60 60 60. ಅದಕ್ಕೆ ಈಸಿಲಿ ನಾವೇನು ಗೊತ್ತಾಗ್ತದೆ ನಮಗೆ ಇಲ್ಲೇ ಆ್ಯಂಗಲ್ಸ್ ಸಬ್ಟೆಂಡೆಡ್ ಆದ ಸೆಂಟರ್ 60 degree. Okay, after knowing this, now we can calculate solution. Solution. Given radius 20 centimeters. Okay, next angle BOC, that is theta, is 60 degree. And see, if you want to calculate length of minor arc, means always the angle convert in terms of radians, so that we can easily calculate in terms of centimeters. Okay, 60 degree, 60 into 1 degree means 60 into pi by 1 degree. 0 0 cancel, pi by 3. Remember that 60 means pi by 3. Next, we have to calculate length of an arc. L is equal to r into theta, 20 into pi by 3. Okay, or else we can write this one as 20 pi by 3 radians. Okay, and that 20 pi by 3 radians. In this way we can do the example. Such type of example is asked in the exam for 2 marks.